ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಕಾರ್ಯಕ್ರಮವನ್ನ. ಪಾತ್ರಗಳನ್ನ ತಗೊಂಡಿಲ್ಲ, ಇನ್ನು ಏನು ತಗೊಂಡಿಲ್ಲ, ಆಗ್ಲೇ ರೆಡಿ ಮಾಡಿ ನಿಲ್ಲಿಸ್ಬಿಟ್ರು ನೋಡಿ. ಫಸ್ಟ್ ವೆಲ್ಕಮ್ ಬ್ಯಾಕ್ ಹೇಳಪ್ಪ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಮತ್ತೆ ಅಪ್ಪ ಸೇರ್ಕೊಂಡು ಗುಲಾಬ್ ಜಾಮೂನ್ ಮಾಡ್ತಾ ಇದೀವಿ. ನನ್ನ ಫ್ರೆಂಡ್ಸ್ ಎಲ್ಲಾರು ನಿಮ್ಮ ಅಪ್ಪನ ಹತ್ರ ವಿಡಿಯೋ ಮಾಡ್ಸು ಅಂತ ಇದ್ರು. ಸೊ ಜಾಮೂನ್ ಆದ್ರೂ ಟ್ರೈ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡ್ತಾ ಇದೀವಿ. ಇಬ್ರು ಒಂದ್ 5 ಮಿನಿಟ್ಸ್ ಮುಂಚೆ ಒಂದ್ ವಿಡಿಯೋ ನೋಡಿದ್ವಿ ಹೇಗ್ ಜಾಮೂನ್ ಮಾಡೋದು ಅಂತ. ನೋಡೋಣ ಹೇಗ್ ಮಾಡ್ತೀವಿ ಅಂತ. ಸೊ ನಮ್ಮ ಅಪ್ಪ ಹೇಳ್ಕೊಡ್ತಾರೆ ನನ್ಗೆ, ಹಂಗೆ ನಾವ್ ಮಾಡೋದು ಇವತ್ತು. ಈಗ ನಾವು ಮೊದಲನೇದಾಗಿ ಬಿಸಿ ನೀರನ್ನ ಕಾಯಿಸ್ಕೊಳ್ತಾ ಇದೀವಿ. ಬಿಸಿನೀರು ಕಾಯಿಸ್ಕೊಂಡ ಮೇಲೆ ನೆಕ್ಸ್ಟ್ ಏನಪ್ಪ ಏನ್ ಮಾಡ್ಬೇಕು ನೆಕ್ಸ್ಟ್? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೆಕ್ಸ್ಟ್ ಸಕ್ಕರೆನ ಪಾಕ ತೆಗಿಬೇಕು. ಹೌದು, ಇದಕ್ಕೆ ಮತ್ತೆ ಇನ್ನೊಂದು ಬೌಲ್ ತಗೋಬೇಕು. ಈ ತರ ಅಲ್ಲಿಗೆ ನೀರ್ ಹಾಕಿ ಸಕ್ಕರೆನ ಹಾಕಿ ಸಕ್ಕರೆ ಪಾಕ ಮಾಡ್ಕೋಬೇಕು. ಸೊ ಇವಾಗ ನೀರ್ನ ಸೆಪ್ರೇಟ್ ಆಗಿ ಹಾಕೋತೀವಿ. ಫಸ್ಟ್ ಈಗ ಇದಕ್ಕೆ 1.5 ಲೋಟ ನೀರು. ಗೈಸ್, ಈಗ ಫಸ್ಟ್ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಲೋಟ ನೀರ್ ತಗೋತಾ ಇದೀವಿ. ಇದಕ್ಕೆ 1 ಲೋಟದಷ್ಟು ಸಕ್ಕರೆ ಹಾಕ್ತೀವಿ. ನಾವು 1 ಲೋಟದಷ್ಟು ಸಕ್ಕರೆ ಹಾಕಿ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಅದನ್ನು ನಾವು ಬಾಯ್ಲ್ಗೆ ಇಟ್ವಿ. ಆ್ಯಂಡ್ ನಾವು ಎಷ್ಟೊಂದು ಮಾತಾಡಿದ್ದೀವಿ, ಬಟ್ ನಮ್ಗೆ ಗೊತ್ತೇ ಆಗಿಲ್ಲ ನಾವು ಹಾಕಿದ ಮೈಕ್ ಚಾರ್ಜ್ ಹೋಗಿದೆ ಅಂತ. ಗೈಸ್, ನಾವು ವಿಡಿಯೋ ಮೈಕ್ ಹಾಕೊಂಡಿದ್ವಿ, ಮೈಕೆ ಆಫ್ ಆಗೋದಿಲ್ಲ. ಸೊ ಅದಕ್ಕೆ ತೆಗೆದ್ಬಿಟ್ಟು ಮೈಕ್ನ ಹಂಗೆ ಮಾತಾಡ್ತೀವಿ. ಡೈರೆಕ್ಟ್ ಮಾಡ್ತಾ ಇದೀವಿ. ಎಸ್, ಇದಿನ್ನೂ ಎಷ್ಟಾಗ್ಬೇಕಮ್ಮ? ಇನ್ನೇನು ಹತ್ರಕ್ಕೆ ಬಂದಿದೆ, ಕೆಂಪ ಆಯ್ತಾ ಇದೆ. ಇನ್ನೂ 10 ನಿಮಿಷ, ಇನ್ನು 5 ನಿಮಿಷ. ಆಲ್ಮೋಸ್ಟ್ ರೆಡ್ ಆಗಿದೆ. ಇದು ತೋರಿಸ್ತೀನಿ. ಬರ್ತಾ ಇದೆ. ಈಗ ಆಗ್ತದೆ, ಎಲ್ಲೋ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಕಾಯ್ಬೇಕು, ಬಾಯ್ಲ್ ಆಗ್ಬೇಕು. ಈ ಜಾಮೂನು ಗೈಸ್ ಯೂಸ್ ಬೈ ಜುಲೈ 2026. ಅದಕ್ಕೆ 1 ವರ್ಷದಿಂದ ಇಟ್ಕೊಂಡಿದೀವಲ್ಲ, ಇವಾಗ್ಲಾದ್ರೂ ಜುಲೈಯಲ್ಲಿ ಮುಗಿಸ್ಬಿಡೋಣ ಅಂತ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ಎಸಬೇಕಲ್ಲ ಅಂತ, ವೇಸ್ಟ್ ಆಗಿ ಹೋಗುತ್ತಲ್ಲ ಅಂತ ಮಾಡ್ತಾ ಇರೋದು. ಅಂಡ್ ಈ ವಿಡಿಯೋನು ನಾವು ಮಾಡ್ಬೇಕು ಅಂತ 1-2 ತಿಂಗಳಿಂದ ಅನ್ಕೋತಾ ಇದೀವಿ. ಅದು ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇವಾಗ ಸ್ವಲ್ಪ ಪಾಕ ತರ ಚೆನ್ನಾಗಿ ಆಗ್ತಾ ಇದೆ. ಏಲಕ್ಕಿ ಹಾಕೋಣ ಕಾಯಿಲೆ. ಇದಕ್ಕೆ ಏಲಕ್ಕಿ ಹಾಕ್ಬೇಕಾ? ಹಾಕಿ 4 ಏಲಕ್ಕಿ ಸಾಕಷ್ಟೇ, 4. ಸೊ ಇದು ಅರ್ಧ ಕೆಜಿ 175 ಗ್ರಾಮ್. ಇದು 1/4 ಕೆಜಿನೂ ಇಲ್ಲ. ಇದು 175 175 ಗ್ರಾಮ್ಸ್. ನಾವು ಭಟ್ರುಗಳು ಇಲ್ಲಿ ಸೀನಿಯರ್ ಭಟ್ರು ಪಕ್ಕದಲ್ಲಿದ್ದಾರೆ, ಅವ್ರು ಕಾಣ್ತಾ ಇಲ್ಲ. ಆದ್ರೆ ಅವ್ರಿಗೆ ಒಂಥರ ಆಗ್ತದೆ, ಇವ್ರು ಹೆಂಗ್ ಮಾಡ್ಬಿಡ್ತಾರೋ, ಹೆಂಗ್ ಮಾಡಿ ಕುಡ್ಸೋರು ಅಂತ ಅವ್ರಿಗೆ ಭಯ ಇದೆ. ಆದ್ರೂ ನಾವು ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಇಂದ ಇರಿ ನಾನು ಬರ್ತೀನಿ ಅನ್ಕೊಂಡೇ ಇದ್ದಾರೆ. ಆದ್ರೂ ಪಕ್ಕದಲ್ಲಿ ನಿಂತ್ಕೊಂಡು ಕಾಕ ಹೊಡಿತಾ ಇದ್ದಾರೆ. ಸಾಕಷ್ಟು. ಈಗ ನೋಡಿ ಗೈಸ್, ಈಗ ಇವರು ಬಂದಿದ್ದಾರೆ. ಇವರು ಮಂಗಳಮ್ಮ ಅಂತ ಇವ್ರ ಮುಖ ನೋಡಿ. ಆಯ್ತು, ತಲೆ ಎತ್ತೋ. ಇವರು ಮಂಗಳಮ್ಮ ಅಂತ, ಇವರು ನಮ್ಮ ಮನೆ ಯಜಮಾನಿ. ಈಗೆಲ್ಲ ಟೇಸ್ಟ್ ನೋಡ್ತಾರೆ ನೋಡಿ.
ಹಾ 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 ಸಾಂಬಾರ್ ನೋಡುವಂಗೆ. ನೋಡಿಲ್ಲ ಅಂದ್ರೆ ರುಚಿ ಗೊತ್ತಾಗದ ಹೆಂಗೆ. ಸಕ್ಕರೆ ಸ್ವೀಟ್ ಆಗಿಲ್ದೆ ಇನ್ನೇನು ಉಪ್ಪಾಗಿರೋದು ಅದು? ಜಾಸ್ತಿ ಸ್ವೀಟ್ ಆದ್ರೆ ಇದನ್ನ ಕಮ್ಮಿ ಮಾಡ್ಬಿಡ್ತೀಯ. ಅಯ್ಯಯ್ಯಪ್ಪ ನೆಕ್ತ ನೋಡ್ತಾರೆ. ಏನ್ ಬೆಲ್ಲದ ಪಾಕ ತೆಗಿತಾ ಇದೀಯಾ? ಇಷ್ಟೇ ಸಾಕು. ಹಾ ಗೈಸ್ ಹಂಗಾದ್ರೆ ಡನ್. ಹಾ ಆಯ್ತಾ ಇದು? ಈಗ ಆಫ್ ಮಾಡ್ಬೇಕಾ? ಆಫ್ ಮಾಡು. ಇವಾಗ ಆಫ್ ಮಾಡೋಣ. ಇದು ಒಂದು 10 ಮಿನಿಟ್ಸ್ ಅಷ್ಟೇ ನಾವು ಬಾಯ್ಲ್ ಮಾಡಿದ್ರೆ 15 ಮಿನಿಟ್ಸ್ ಅಲ್ಲ ಏನು ಬಾಯ್ಲ್. 10 minutes only. ಎಸ್. ಈಗ ಆಫ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಪ ಒಂದು ಹಂತಕ್ಕೆ ಬಂದ್ವಿ. ಭ್ರಮೆ ಭ್ರಮೆ. ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಹಾಲ್ನ ಕಾಯಿಸ್ಬೇಕಾ? ಅಲ್ಲಿ ತಗೊಳ್ಳಿ ಮೇಡಮ್, ಇದೆಲ್ಲ ಕಾಯಿಸ್ಕೊಳ್ಳಿ, ಇದೆಲ್ಲ ಕಾಯಿಸೋ. ಅದು ಚಿಕ್ಕ ಬೋಲಲ್ಲಿ ನೋಡ್ಬೇಕಲ್ಲಿ. ಹಾಲ್ನ ಕಾಯಿಸ್ಬೇಕಂತ ಗೊತ್ತಿರ್ಲಿಲ್ಲ, ಸೊ ಹಾಲ್ ಕಾಯಿಸ್ಕೊಳ್ಳೋಣ. ನಮ್ಮ ಸೀನಿಯರ್ ಕುಕ್ ಕೇಳ್ತಾ ಇದಾರೆ, ಇವ್ರಿಗೆ ಯಾರು ಹೇಳ್ಕೊಟ್ಟಿದ್ರೋ ಗೊತ್ತಿಲ್ಲ. ನೀರು ಹಾಕೊಂಡು ಸ್ವಲ್ಪ ಹಾಲು ಹಾಕ್ಬೇಕು. ಒಳ್ಳೆ ಇನ್ನು ಸೂಪರ್ ಆಗುತ್ತದೆ. ಗೈಸ್ ನೀವು ಇದಕ್ಕೆ ಕೋವಾ ಆ ಪೌಡರ್ ಎಲ್ಲ ಹಾಕ್ಬೋದು. ಇದಕ್ಕೆ ನಾನು ಮಾಡಿಲ್ಲ, ಬಟ್ ನಾನು ಕೇಳಿದ್ದೀನಿ ಆ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಈಗ ನೀರು ಹಾಕ್ಬೇಕು ಅದಕ್ಕೆ ಸಾಕು. ಇಲ್ಲಿ ಇರುವ ಪ್ರಕಾರ ಕಾಲ್ ಕಪ್ಪು ವಾಟರ್ ಫಾರ್ 1 ಕಪ್ ಗುಲಾಬ್ ಜಾಮೂನ್ ಮಿಕ್ಸ್. ಸೊ ಇದು ಎಷ್ಟು ಕಪ್ ಇರುತ್ತೆ? ಏನು ಕಪ್ ಬರ್ಬೋದು ಅಷ್ಟೇ. 1 ಕಪ್. ಇದಕ್ಕೆ ಹಾಕಿ ನೋಡೋಣವಾ? ಓಕೆ. ನೀರೆಲ್ಲ ಇದು ಮಾಡ್ಕೊಳ್ಳಿ. ನೀರು ಇರುತ್ತೆ. ಕಪ್ ಬರ್ತದೆ ನಾಲ್ಕು ಮಗ. ಗೈಸ್ ಇವಾಗ ನಾವು ಫುಲ್ 1 ಕಪ್ ಇದೆ. ಇದಕ್ಕೆ ಮೋಸ್ಟ್ಲಿ ಇಷ್ಟು ಹಾಲು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು ಅನ್ಸುತ್ತೆ. ಹಾಕ್ಬಿಡೋದನ್ನ ಯಾಕೋ ಅಷ್ಟೇ. ಒಂದೇ ಕಪ್ ಮಗ ಕರೆಕ್ಟಾಗಿ 100 ರೂಪಾಯಿ 1 ಕಪ್. ಕಪ್ಪು ಇಲ್ಲ ಗೈಸ್. ನೀನ್ ಹಂಗ ಮಾಡಿದ್ರೆ ಆಗೋದಿಲ್ಲ. ಅಯ್ಯ! ಇದು ಆಫ್ ಮಾಡಿ. ಈಗ ಹಾಲು ಉಪ್ಪಂತು. ಇವಾಗ ಇದನ್ನ ಇಲ್ಲಿಗೆ ಹಾಕ್ತಾ ಇದ್ದೀವಿ. ಕಚ್ಕತೆ ನೀ ಕುಟ್ಟೋದು ಇಲ್ಲಿ ತಗಸ್ಪೋನ. ಇರಿ. ಏನೋ ಒಂದು ಅನುಭವ ಅಷ್ಟೇ. ನಮ್ಮ ಅಮ್ಮ ಮಾಸ್ಟರ್ ಶೆಫ್ ಕಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕ್ಲಿಯರ್ ಈ ಲಂಪ್ಸ್ ಇರೋದನ್ನೆಲ್ಲ ಪುಡಿ 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 ಮಾಡ್ಕೋಬೇಕು. ಇದು ಸೇಮ್ ನೀವು ಚಪಾತಿ ಹಿಟ್ಟು ಕಲ್ಸ್ಕೊತಿರಲ್ಲ, ಆದ್ರೆ ಅಷ್ಟು ಗಟ್ಟಿ ಬರಬಾರ್ದು ಹಿಟ್ಟು. ಸ್ಮೂತ್ ಆಗಿ ಸ್ವಲ್ಪ ಸಾಫ್ಟ್ ಆಗಿ ಇರ್ಬೇಕು. ಸಾಫ್ಟ್ ಕಲಿಸ್ಕೋಬೇಕು. ಎಷ್ಟು ನೀರು ಈಗ ಹಾಲು ಹಾಕ್ಲಾ ಹಾಕ್ಬಿಡು. ಎಲ್ಲ ಒಂದೇ ಸಲ ಹೋಯ್ತು. ಹಸಿ ಹಸಿ ಹಾಕ್ಸು. ಸ್ವಲ್ಪ ಸ್ವಲ್ಪ ಹಾಕ್ಬೇಕಂತೆ ಗೈಸ್. ತೆಳುವಾಗ್ಬಿಟ್ರು ಹೋಯ್ತಲ್ಲ. ಹಾಂ ಸಾಕು. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಬಿಸಿಯಾ ಹಾಕಪ್ಪ ಹಾಲು. ನೋಡು ಸಾಕ ಸಾಕ. ಗೈಸ್ ಸ್ಮೂತ್ ಆಗಿ ಚಪಾತಿ ಹಿಟ್ಟು ಮಾಡಿದಾಗ ಹೀಗೆ ಹೇಗೆ ಮಾಡಬಾರ್ದಂತೆ. ಏನೋ ಹಾಕ್ಸ್ಬೇಕು ಹಾಲಂದ್ರೆ ಕರೆಕ್ಟಾಗಿ ಹಾಲಾಯ್ತು. ಇನ್ನೂ ಹಾಲದ ಇಲ್ಲಿ ಅಂಟುತ್ತೆ. ಇನ್ನೂ ಎಳ್ಕೋ ಅಲ್ಲಿ ಆ ಕಡೆ ಸೈಡ್ ಇರೋದೆಲ್ಲ ಹಂಗೆ. ನಾನೊಂದ್ಸತಿ ಮುಂಚೆ ಮಾಡಿದ್ದೆ ಚಪಾತಿ ಅವಾಗ ಹಿಟ್ಟು ಮಾಡ್ಬಿಟ್ಟು. ಒಂದು 20 ವರ್ಷಗಳ ಹಿಂದೆ ಮಾಡಿದ್ರು, ಆದ್ರೆ ಈಗ ಮಾಡ್ತಾವ್ರ 27 ವರ್ಷಕ್ಕೆ. ಸ್ವಲ್ಪ ಈ ಕಡೆ ತಿರ್ಕೊಂಡು ಮುಖ ಕಾಣಿಸಲ್ಲ. ಅವಾಗ ಮಾಡಿದ್ದು ನೆನಪಿಲ್ಲ, ಹಂಗಾಗಿ ಈಗ ನೆನಪು ಗೊತ್ತಾದೆ. ಇದು ಹಿಂಗೆ
ಹೆಂಗೆ ಕಲ್ಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಿಸಿ ಸ್ವಲ್ಪ 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 ಎಣ್ಣೆ ಹಾಕಲ್ಲ ಅದ್ರ ಮೇಲೆ ಕಲ್ಸವ. ಈಗ ಇದಾಗುತ್ತೆ, ಅದು ಕೈಯಿಂದ ಬೀಳುತ್ತೆ. ನಿಮ್ ಕೈಯಿಂದಲೂ ಬೀಳ್ತು. ಅದು ಅಂಟ್ಕೊಂಡಿರೋದು ಎಣ್ಣೆ ಹಾಕಿದ್ರೆ ಬಿಡುತ್ತೆ ಕಣಮ್ಮ. ನೋಡಿ ಇವಾಗ ಬಿಟ್ಟಿಲ್ವಾ? ಹೌದು, ಬೀಳ್ತು ತಗೋ ಇನ್ನೊಂದ್ ಸ್ವಲ್ಪ. ಹಾಗಿಲ್ಲ ತುಪ್ಪ ಹಾಕ್ಬಿಡ್ತೀನಿ. ತುಪ್ಪ ಹಾಕಿ. ತುಪ್ಪ ಹಾಕ್ಬೇಕು. ನಮ್ಮ ಅಮ್ಮ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ರು. ಮಿಸ್ ಆಗಿ ತುಪ್ಪ ಹಾಕೊಂಡ್ರೆ ಇನ್ನೂ ಮಿಸ್ ಆಗಿ. ಓ ಇವಾಗೆಲ್ಲ ಬಿಡ್ತು ಗೈಸ್, ಎಲ್ಲ ಒಂದ್ ಇದಾಯ್ತು. ಪ್ಲೀಸ್ ಹಾಕ್ಬಿಡಿ. ತುಪ್ಪ ಹಾಕಿ. ನಿಮ್ ಕೈಗೆ ಹಾಕೋದು. ಹಾ ಸಾಕು ಸಾಕು. ಆಯ್ ಸೂಪರ್. ಇನ್ಮೇಲೆ ನೋಡಿ ನೋಡ್ಬರ್ರಿ ಹೆಂಗ್ ಮಾಡ್ತಾ ಇದೀವಿ ಅಂತ. ವಾರಕ್ಕೂ ಜಾಮೂನ್ ಮಾಡೋದೆ ಅಲ್ಲಿ ಮಾಡಿ ಮಾಡಿ ಅಂತ ಅಜ್ಜಿ. ಸಾಕಮ್ಮ ಇಷ್ಟು. ಹಾ ಸಾಕು. ಈಗ ಅದೊಂದು ಬೇಡ ಮಗ. ಈ ಉಂಡೆ ಕಟ್ಟು. ಇಲ್ಲಿ ಒಂಚೂರು ಎಣ್ಣೆ ಹಾಕೋದು ಕೈಗೆ. ಎಣ್ಣೆನ ಕೈಗೆ ಲೈಟ್ ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಟಬೇಕು. ತುಂಬಾ ಚಿಕ್ಕದು ಈ ತರ. ಇಷ್ಟೇ ಅಲ್ವಮ್ಮ? ಇಷ್ಟೇ ಗೈಸ್. ಇದನ್ನ ಆಕ್ಚುಲಿ ನನಗೆ ನನ್ನ ತಂಗಿ ಹೇಗೋ ಹೇಳ್ಕೊಟ್ಟಿದ್ಲು ಅವತ್ತು. ಅದು ಹೇಗೋ ಬ್ರೇಕ್ ಆಗದೇ ಇರೋ ಹಂಗೆ ಬರಬೇಕು ಅಂದರೆ ಏನೋ ಮಾಡಬೇಕು ಅಂದಿದ್ಲು. ಯಾವ ತಂಗಿ? ತುಷಾರ. ಸ್ವಲ್ಪ ನಾನು ಸ್ವಲ್ಪ ದಪ್ಪ ಇನ್ನೊಂದು ಮಾಡೋದು. ಸ್ವಲ್ಪ ದಪ್ಪ ಅದಕ್ಕಿಂತ ಗೈಸ್. ಚೆನ್ನಾಗಿ ಮಾಡ್ಕೋಬೇಕು ಗೈಸ್. ಈ ಸಕದ ಬದ ಮಗ ಸುತ್ತ ರೌಂಡ್ ಬೇಡ ಅದು. ಎತ್ತಿ ಡಬಲ್ ಮಾಡ್ಕೊ, ಇನ್ನೊಂದು ಸ್ವಲ್ಪ ದಪ್ಪ ಮಾಡು. ಹ್ಮ್. ಹಾಂ ನಡಿ. 25 ಉಂಡೆ ಆಗ್ಬೇಕು. ಈಗ ಯಾಕೆ ಇಷ್ಟು ದೂರ ಮಡಗಿದೆಯಾ? 2 4 8 ಸೊ ಲೆಕ್ಕ ಹಾಕೋಕೆ ದೂರ ಮಾಡಿಬಿಟ್ಟವಳ. ಕನ್ಫ್ಯೂಸ್ ಆಯ್ತಾ? ಅದು 25 ಆಗಬೇಕು ಮಗ. ಸೊ ಗೈಸ್ ಮಾಡ್ತಾ ಇದೀನಿ. ಎಷ್ಟಾಗಿದೆಯಪ್ಪ? 18 ಆಗಿದೆ ಈಗ. 19 ಒಂದು 25 ಆಗುತ್ತೆ. 25 ಆಗುತ್ತೆ. 175 ಗ್ರಾಮ್ಗೆ 25 ಉಂಡೆ ಬಂದರೆ ಓಕೆ. 25 ಉಂಡೆ. ನಮ್ಮ ಆಫೀಸಲ್ಲೆಲ್ಲ ಇದನ್ನ 30 ರೂಪಾಯಿ ಒಂದು ಗುಲಾಬ್ ಜಾಮೂನ್ಗೆ. ಅದು ಏನಿರುತ್ತೆ ಅಂತ ಗೊತ್ತಿಲ್ಲ, 30 ರೂಪಾಯಿಗೆ ಮಾರ್ತಾರೆ. ಹಾಗಾದ್ರೆ ನಾವು 25ನ 30ಗೆ ಮಾರಿದ್ರೆ ಎಷ್ಟಾಗುತ್ತೆ? 750 ರುಪೀಸ್. 750 ರುಪೀಸ್. 20 ರುಪೀಸ್ ನಿಂಗೆ ಕೊಡ್ತೀವಿ ಬೇಕಾದ್ರೆ. ಅವರ ಬೇಯ ಬಿಸಾಡು ಈಗ. ಎಸ್ ಎಸ್ ಎಲ್ಲನೂ ಪ್ರತಿಯೊಂದು ಇದನ್ನು ನಾನೇ ಬೇಯಿಸೋದು. ಕಡಿಮೆ ಸಿಂಪಲ್. ಕಡಿಮೆ ಸಿಮ್ಮಲ್ಲಿ ಮಾಡ್ತೀನಿ ನೋಡಿ. ಒಬ್ರು ಹಾಕಿಸ್ತಾ ಇದ್ದಾರೆ ನೋಡಿ. ಅವ್ರಿಗೆ ನಿದ್ದೆ ಇಲ್ಲ ತಾಯಿಗಳಿಗೆ, ಸೀನಿಯರ್ ಸಿಟಿಸನ್. ಒಂದು ಉಂಡೆನಾರು ಕಟ್ಟಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಹೀಗಿರ್ಬೇಕು, ಹೀಗಿರಬಾರ್ದು. ನಿಮ್ಮ ಅರ್ಥ ಮಾಡಿರೋದು. ಹೀಗಿರಬಾರ್ದು. ಈ ತರ ಸಾಫ್ಟ್ ಇನ್ನೂ ಚೆನ್ನಾಗಿ ಬರಬೇಕು. ಇದು ಪರ್ಫೆಕ್ಟ್ ಅಲ್ಲ, ಇದಂತೂ ಪರ್ಫೆಕ್ಟೇ ಅಲ್ಲ. ಇದು 50%, ಇದು 70%. ಇದೊಂಥರ ಕರೆದುಬಿಟ್ಟು ಅವಮಾನ ಮಾಡ್ದಂಗೆ ಇದು ಗಾಯ್ಸ್. ಏನು ಮಾಡುವ? ಇವರು ಲೆಕ್ಕ ಹಾಕತ್ರಲ್ಲೇ ಬ್ಯುಸಿ ಆಗೋಗಿದ್ದಾರೆ. ಇವತ್ತು ಟ್ಯೂಸ್ಡೇ, ಆಫೀಸಿಗೆ ರಜಾ ಹಾಕೊಂಡಿದ್ದೀನಿ. ಜಾಮೂನ್ ಮಾಡ್ಲಿಕ್ಕಾಗಿ. ನಾಳೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಆಗ್ತಿದೆ. ಇವ್ರಿಗೆ ಆಫೀಸ್ಗೆ ಹೋಗುವಾಗ ಮಾತ್ರ ಕಿರಿಕಿರಿ. ಆ ಕಡೆಯಿಂದ ಬರುವಾಗ ಏನು ಖುಷಿಯೋ ಖುಷಿ. ಏನು ಈ ಹಸುಗಳು ಮಾಡ್ತಾವಲ್ಲ ಗದ್ದೆಗಳ ಗಟ್ಟಿಗೆ ಹೋಗುವಾಗ ಹೋಗಕ್ಕೆ ಆಗಲ್ಲ. ಆದರೆ ಮನೆಗೆ ಬರುವಾಗ ಭಾರಿ ಆತರದಲ್ಲಿ ಬರ್ತಾವಲ್ಲ ಆ ಟೈಪ್ ಇವಳು. ನನ್ನ ಮ್ಯಾನೇಜರ್ ನೋಡ್ತಾರೆ ವಿಡಿಯೋಸು ಅನ್ಸುತ್ತೆ. ನೋಡಿದ್ರು ನೋ ಪ್ರಾಬ್ಲಮ್. ಬಣ್ಣೆ ಅಲ್ಲೆಲ್ಲ ಗೊತ್ತಾಗಿದೆ, ಸೀಟ್ಗೆತಾ ಇದ್ದಾರೆ. ಎಣ್ಣೆ ಎಲ್ಲ ಬೆವರು. 26 ತುಂಬಾ ದೊಡ್ಡದಾಯ್ತು. 26 ಸಾಕು.
ನಾಳೆ ನಾನು ಆಫೀಸಲ್ಲಿ ಕೇಳಿರೋರ್ಗೆ ತಗೊಂಡೋಗ್ಬೇಕು ಹಂಗಾದ್ರೆ ನಾನು ಫೇಸ್ ರಿಯಾಕ್ಷನ್ ನೋಡಿ ಗೈಸ್. ಮಾಡೋದಲ್ದೆ ವಿಡಿಯೋ ಹಾಕೋದಲ್ದೆ ತಗೊಂಡು ಕಳಿಸ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ. ಓ ಇಲ್ಲ, ಅವ್ರು ವರ್ಕ್ ಫ್ರಮ್ ಹೋಮ್ ಬರಲ್ಲ ಆಫೀಸ್ಗೆ. ಬದಿಕಂಡ್ವಿ. Sridevi, you have put work from home for whole week. That's why I didn't get it. Okay. ಅಷ್ಟು ದೊಡ್ಡ ಬಾಂಡ್ಲಿನ ಒಟ್ಟಿಗೆ ಹಾಕ್ಬಿಡೋದ ಎಲ್ಲಾನು. ಎಣ್ಣೆ ಸಾಕಾಗುತ್ತಂತ ಯೋಚನೆ ಆಗ್ತಿದೆ. ಇಲ್ವೋ 1 ಲೀಟ್ರು. ಓ ಹೊಸಾದ ಎಣ್ಣೆ ನೋಡಿ, ನಾವು ಸ್ಪನ್ ಪ್ಯೂರ್ ಎಣ್ಣೆನೇ ಬಳಸೋದು, ಆದ್ರೆ ನಾವು ಮಾತ್ರ ಅಡಿಗೆಗೆ ಕೊಬ್ಬರಿ ಎಣ್ಣೆನೇ ಬಳಸೋದು. ಕೊಬ್ಬರಿಕಾಯಿ ತಂದು ಆಡಿಸ್ಬಿಟ್ಟು ಅದನ್ನೇ ಬಳಸೋದು. ಇದು ಮಾತ್ರ ಯಾರಾದ್ರೂ ಬಂದ್ರು ಮಾತ್ರ ಬೋಂಡ ವಡೆ ಮಾಡಕ್ ಮಾತ್ರ. ಇಷ್ಟು ಆಗಿದೆ ಗೈಸ್. ಎಣ್ಣೆ ಹಾಕೊಂಡಿದೀವಿ. ಯಾರು ತಿಂತಾರೋ ಬಿಡ್ತಾರೋ ಗೈಸ್. ನಾನಂತೂ ತಿಂತೀನಿ. ಈಗ ಒಂದ್ ಹಾಕ್ತಾ ಇದೀನಿ ಗೈಸ್. ಎಣ್ಣೆ ಕಾಯಿದ್ರು ಹಾಕ್ಬಿಟ್ರು ಗೈಸ್, ಅದು ಮೇಕೆ ಹೇಳ್ತಾ ಇಲ್ಲ. ಎಣ್ಣೆ ಕಾಯಿಲಿ ಸುಮ್ಮನಿರ್ರಿ. ಒಂದು ಅದಕ್ಕೆ ಟೆಸ್ಟ್ ಮಾಡೋದಕ್ಕೆ ಟೆಸ್ಟ್ಗೆ ಅದಕ್ಕೆ ಹಂಗಾಕ ಇನ್ನೂ ಕಾಯ್ಬೇಕು ಎಣ್ಣೆ. ಇನ್ನೊಂದು ಸ್ವಲ್ಪ ಉರಿ ಕೊಡ್ಕೊಳ್ಳಿ ಲೈಟ್ ಆಗಿ. ವಾಟ್ ಹ್ಯಾಪನ್ಡ್? ಹೆಲ್ಮೆಟ್ ಹಾಕೊಂಡು ಬರ್ಬೇಕು. ಅದೇ ಯಾಕಂದ್ರೆ ನೋಡಿದ್ರೆ ಹೆಲ್ಮೆಟ್ ಹಾಕೊಂಡ್ ಕಾಣುತ್ತೆ. ಗೈಸ್ ನೆಕ್ಸ್ಟ್ ಮೊಟ್ಟೆ ಬೋಂಡ ಮಾಡೋ ಕಾರ್ಯಕ್ರಮ ಅನ್ಕೋತೀವಿ. ಮೊಟ್ಟೆ ಬೋಂಡ ಮಾಡಿ ಗೈಸ್. ನಾನು ಎಣ್ಣೆ ಎಲ್ಲ ಇಲ್ಲಿಗೆ ಹಾರಿಸ್ಬಿಟ್ಟಿದ್ದೆ. ಮೇಲಕ್ಕೆಲ್ಲ ಹಾರಿಸ್ಬಿಟ್ಟು ಹೆಲ್ಮೆಟ್ ಹಾಕ ಮಾಡಿದಾರೆ. ಆಮೇಲೆ ಅದೊಂದು ಅನುಭವ. ಅದು ನಾನು ಹೊರಗೆ ಹೋಗಿದ್ದೆ ಆ ಮೊಮೆಂಟಿಗೆ. ಏನಾದ್ರೂ ಇಲ್ಲೇ ಇದ್ದಿದ್ರೆ ನನ್ ಮೇಲೆ ಹಾರ್ತಾ ಇತ್ತು. ಎಣ್ಣೆ ಕಾಯಿಲ್ಲ ಮಣೆ ಸಿದ್ದಿದ್ದಾವೆ. ನಾನಿರೋ ಒಬ್ಬನೇ ಮಗ. ನಾವೇ 100 ಜನ ಮಕ್ಕಳ. ಈಗ 5 ಜನ ಇದ್ದೀರಾ. ಇವರು 5 ಜನ 4 ಜನ ಇದ್ದಾರೆ. ನಾನೇ ಒಬ್ಳು. ಮೊನ್ನೆ ಡೌಂಗಿ ತುಂಬಾ ಸಣ್ಣ ಬರ್ತಾ ಇದೆ ಗೈಸ್. ಏನ್ ಮಾಡೋದು? ಈ ಥರ ಆಗುತ್ತಾ ಗೈಸ್ ಹೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇದು ಪ್ರಾಬ್ಲಮ್. ಪಾತ್ರೆ ಇದು ಎಣ್ಣೆದಲ್ಲ. ಪಾತ್ರೆ ಏನ್ ಪ್ರಾಬ್ಲಮ್? ಓಕೆ, ಅದು ಸ್ಟಾರ್ಟಿಂಗ್ ಟ್ರಬಲ್ ಆಗಿತ್ತು. ಜಾಮೂನ್ ಬೇಕಾದರೂ ಈ ನಂಬರ್ಗೆ ಫೋನ್ ಮಾಡಿ ನಾನು ಇದು ಮಾಡ್ತೀನಿ. 97 ಫ್ರೀ ಕೊಡ್ತಾರೆ. ಫ್ರೀ ಕೊಡೋ ಸೀನೇ ಇಲ್ಲ, ಚಾನ್ಸೇ ಇಲ್ಲ. ಇನ್ನು ಬೇಯಬೇಕು. ಈಗೆಲ್ಲ ಆಗಿದೆ ಅದು. ಈ ಕಲರ್ ಬರಬೇಕು. ಈ ಕಲರ್ ಬಂದು ಆಮೇಲೆ ಎಣ್ಣೆ ಇದು ಸಕ್ಕರೆ ಪಾಕು ಗೈಸ್ ನಾನು ನಿಮ್ಗೆ ತೋರಿಸ್ತೀನಿ. ಘಮ ಘಮ ಅಂತಿದೆ ಗೈಸ್. ಸ್ಮೆಲ್ ಬಂತು. ಚಪಾತಿ ರೌಂಡೇ ಇರ್ಬೇಕು ಅಂತ ಏನೂ ಇಲ್ಲ. ಜಾಮೂನು ಉಂಡೆನೇ ಇರ್ಬೇಕು ಅಂತ ಹೇಳಿ ಏನೂ ಇಲ್ಲ. ಟೇಸ್ಟ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್. ಚಪಾತಿ ಟ್ರಯಾಂಗಲ್ ಆದ್ರೂ ಇರ್ಬೋದು, ಯಾವ ಶೇಪ್ ಅಲ್ಲಾದ್ರೂ ಇರ್ಬೋದು, ಯಾವ ದೇಶದ ನಕ್ಷೆ ಯಾರು ಆದ್ರೂ ಸರಿ. ಹೌದು, ಅದು ಚೆನ್ನಾಗಿರ್ಬೇಕು ಅಷ್ಟೇ. ಇದನ್ನು ಟೇಸ್ಟ್ ಚೆನ್ನಾಗಿರ್ಬೇಕು ಅಷ್ಟೇ. ರೌಂಡ್ ಇರುತ್ತೋ ಮುರಿದೋಗಿರುತ್ತೋ ಅದೆಲ್ಲ ನಾಟ್ ಇಟ್ ಡಸಂಟ್ ಮ್ಯಾಟರ್. ನಾವೇನ್ ಮಾರಾಟಕ್ಕೆ ಇರ್ತಾ ಇಲ್ವಲ್ಲ. ಇವ್ರು ಹೇಳಿದ್ರು ಅದೇನೋ ನಂಬರ್ ಹೇಳ್ತೀನಿ ಅಂತ. ಮುರಿದೋಗಿರೋ ಜಾಮೂನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜಾಸ್ತಿ ಇದು ಮಣಿ ಅದು ಕರೆಕ್ಟಾಗಿ ಈಗ ನೆಕ್ಸ್ಟ್ ಬ್ಯಾಚ್ ಹಾಕ್ತಾ ಇದೀನಿ. ಐ ಥಿಂಕ್ ಇದು ಸ್ವಲ್ಪ ನೋಡಿ ಗೈಸ್, ಇದು ಕಪ್ಪದ್ ಕುಂಡ್ರಿಸ್ಬಿಟ್ರು. ಈಗ ಇವರು ಹಾಕ್ತಾ ಇದಾರೆ. ಈಗ ಸ್ವಲ್ಪ ಚೆನ್ನಾಗಿ ರೌಂಡ್ ಮಾಡಿ ಹಾಕ್ತಾ ಇದೀನಿ. ಬೇಯಿಸ್ತೀನಿ ಅಂತ ಹೇಳಿದ್ನಿ. ಅಮ್ಮ ಬೇಯಿಸ್ತು ಅಂತಲ್ಲ, ಏನ್ ಮಾಡ್ಲಿ? ಅಮ್ಮ ಬಂದ್ಬಿಡ್ತ. ಇಲ್ಲ ಮಾಡಿ ಯು ಡೋಂಟ್ ವರಿ. ಮಾಡು. ನಾನ್ ಬೇಯಿಸಿದ್ರೇನು ನೀನ್ ಬೇಯಿಸಿದ್ರೇನು ಎಲ್ಲ ಒಂದೇ ಮನೆಗೆ ಹೋಗ್ತಾನೆ.
ನಾನು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ದು? ಇಬ್ರು ಮಾಡ್ತೀವಿ ಅಂತ. ಮಾಡಿ ನಾನು ನೋಡ್ತಾ ಇರ್ತೀನಿ, ನೀವು ಮಾಡಿ. ಚೇರ್ ಹಾಕೋ ಕೂತ್ಕೊಳ್ಳಿ. ಹೌದಾ? ಬ್ರೌನ್ ಆಯ್ತು. ಓಕೆ ಗೈಸ್, ನೆಕ್ಸ್ಟ್ ಬ್ಯಾಚ್. ಇಷ್ಟೇ ಗುಲಾಬ್ ಜಾಮೂನ್ ಈಸಿ, ಬೇಗ ಸ್ವೀಟ್ ಮಾಡ್ಬಿಡ್ಬೋದು. ಡೈರೆಕ್ಟ್ ಅಲ್ಲಿಗೆ ಬೇಡ ಅಂತ ಹೇಳಿದ್ರಲ್ಲ. ಎಣ್ಣೆದಕ್ಕೆ ಮುಟ್ತಾ ಇದೆಯೇ? ನೀರಾಗುತ್ತೆ ಅಪ್ಪ, ನೀರು ಎಣ್ಣೆಗೆ. ಏನಾಗಲ್ಲ. ಚೊರ ಚೊರ ಅನ್ನೋದು ಯಾಕೆ ಹೇಳಿ? ಹಾಕು ಒಂದು ಹತ್ತ, ಒಂದ್ ಹೆಸರು ಆಗೋದಿಲ್ಲ. ಈ ಕಡೆ ಸೈಡ್ ಎಲ್ಲಾನು ಏನು ಅವ್ರ ಮನೆ ಬೇಕಾಗ್ತದೆ. ಆಮೇಲೆ ಅದಿನ್ನೊಂದು ನೆಕ್ಸ್ಟ್ ಡನ್ ಗೈಸ್, ಜಾಮೂನ್ ಡನ್. ನೀನ್ ಫಸ್ಟ್ ಜಾಮೂನ್ ಯಾವಾಗ ತಿಂದಿದ್ದು ಅಪ್ಪ? ಯಾವಾಗಂತ ಡೇಟ್ ಇಟ್ಕೊಂಡ ಗೊತ್ತಿಲ್ಲ. ಯಾರು ನೀನು ತಗೊಟ್ಟಿದ್ದಿಲ್ಲ, ಮಾಡ್ಕೊಟ್ಟಿದ್ದು? ಮಂಗಳನ್ನೇ ಮಾಡ್ಕೊಟ್ಟಿದ್ದು. ನಿಮ್ ಮನೇಲಿ ಮಾಡ್ತಾ ಇರ್ಲಿಲ್ವಾ? ನಮ್ಮ ಅವನು ಮಾಡಕ್ ಗೊತ್ತಿರಲಿಲ್ಲ. ತಗೊಂಡೇ ಇಲ್ವಾ ಹೊರಗಡೆ ಎಲ್ಲೂ? ಏನ್ ಜಾಮೂನೇ ತಿಂದಿಲ್ಲ ಅಂದ್ರೆ ನಮ್ಮ ಮಂಗಳಮ್ಮನೇ ಬಂದ್ಮೇಲೆ ಮಾಡ್ಕೊಟ್ಟದ್ದು ಜಾಮೂನ್. ನಮ್ಮ ಅಮ್ಮನೂ ಮಾಡಿರ್ಲಿಲ್ಲ. ಗೊತ್ತಿಲ್ಲ ಅವ್ರಿಗೆಲ್ಲ ಪಾಪ. ಹಳ್ಳಿ ಜನಕ್ಕೆ ಏನು ಅಂದ್ರೆ ಮುದ್ದೆ ಮಾಡಿ ಅನ್ನ ಮಾಡಿ ಸಾಂಬಾರ್ ಮಾಡೋದೇ ಕಷ್ಟ. ಇದು ಬೇರೆ ಮಾಡ್ತಾ ಕೂತ್ಕೋತಾರೆ. ಸ್ಕೂಲ್ಗೆ ಹೋಗುವಾಗ ನಮ್ಮವ್ವ ನಿಜವಾಗ್ಲೂ ಮಾಡ್ಲಿಲ್ಲ. ತಗೊಂಡ್ ತಿಂತಾ ಇದ್ದೆ. ನಮ್ಮಪ್ಪ ನೀನ್ ದುಡ್ಡು ಇಸ್ಕೊಂಡು ಏನ್ ಮಾಡ್ತಾ ಇದ್ದೆ? ನಾನು ಬೇರೆ ಬೇರೆ ಕಳೆಪುರಿ ಪುರಿಕಾರ. ನಮ್ಮಪ್ಪ ಪುರಿಕಾರ ಅಂದ್ರೆ ತುಂಬಾ ಇಷ್ಟ. ಯಾವ ದೇವಸ್ಥಾನಕ್ಕೆ ಹೋದ್ರು ಪುರಿಕಾರ ಇಲ್ಲದೆ ವಾಪಸ್ ಬರಲ್ಲ. ಊರಲ್ಲಿ ಇದ್ರು ಸಾಯಂಕಾಲ ಆಯ್ತು ಅಂದ್ರೆ 50 ಪೈಸೆ ಪುರಿ 50 ಪೈಸೆ ಖಾರ ಅಂಗಡಿದಾಗ ಕೂತ್ಕೊ ತಿನ್ಕೊಂಡು ಮನೆಗೆ ಹೋಗೋದು. ಆಗ ಮದುವೆ ಆದ್ಮೇಲಲ್ಲ, ಮದುವೆ ಆದ್ಮೇಲೆ ಬಿಟ್ಬಿಟ್ಟೆ ಎಲ್ಲ. ಏನು ಇಲ್ಲ, ನಾವೇ ಎಲ್ಲ ಮಾಡ್ಕೊಡ್ತಿದ್ವಲ್ಲ. ಎಷ್ಟು ಮಾಡಿದ್ವಲ್ಲ, ಕಪ್ಪಾಗ್ಬಿಟ್ಟು ಅವೇ ಚೆನ್ನಾಗಿ ಬಂದು ಹಂಗೆ ಹೋಗ್ಬೇಕಾಯ್ತು. ಗೈಸ್, ಈ ತರ ಆಗಿದೆ ಜಾಮೂನ್. ಎಲ್ಲ ಆದ್ಮೇಲೆ ತೋರಿಸಿದ್ರು. ಇಲ್ಲಿ ಫ್ರೈ ಆಗ್ತಾ ಇದೆ. ನಾನಂತೂ ಚೆನ್ನಾಗಿ ತಿನ್ಕೊಂಡು ನಾಳೆ ಬೆಂಗಳೂರಿಗೆ ಹೋಗ್ತೀನಿ. ಇವರು ಮನೇಲೇ ಇದ್ದು ತಿಂದು ಖಾಲಿ ಮಾಡ್ತಾರೆ. ಎಲ್ಲ ಖಾಲಿ ಮಾಡೋರೇ ಇಲ್ಲ. ಸೊ ನೋಡಿ, ಹೀಗಾಗಿದೆ ಗುಲಾಬ್ ಜಾಮೂನ್. ಸೊ ನಮ್ ಗುಲಾಬ್ ಜಾಮೂನ್ ಹೀಗೆ ನಾವು ಮಾಡಿದ್ದು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ನಾವು ಆಮೇಲೆ ತಿಂದು ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ನಾನಂತೂ ಈಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಹಾಗೇನೆ ಟೇಸ್ಟ್ ಮಾಡಿ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ಸಖತ್ತಾಗಿದೆ. ಸೂಪರಾ? ಎಸ್. ಚೆನ್ನಾಗಿದೆ ಗೈಸ್.